ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸಾಗರ ಪ್ರಾಂತ್ಯದಲ್ಲಿ ನಡೆದಂತಹ ಪ್ರಥಮ ಗಮಕ ಸಮ್ಮೇಳನದ ಒಂದಿಷ್ಟು ತುಣುಕುಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಶ್ರೀ ಶ್ರೀಧರ ಸೇವಾ ಮಂಡಲ, ಶ್ರೀ ಶ್ರೀಧರಾಶ್ರಮ, ಶ್ರೀ ಕ್ಷೇತ್ರ ವರದಪುರ ಮತ್ತು ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ವತಿಯಿಂದ ನಡೆದಂತಹ ಈ ಒಂದು ಪ್ರಥಮ ಗಮಕ ಸಮ್ಮೇಳನದ ತುಣುಕು ಇದೀಗ ನಿಮ್ಮ ಮುಂದೆ. ಈ ಕಾರ್ಯಕ್ರಮದಲ್ಲಿ ನಾನಾ ಭಾಗಗಳಿಂದ ಹಲವಾರು ವಿದ್ವಾಂಸರುಗಳು ಬಂದು ಗಮಕ ಪ್ರದರ್ಶನವನ್ನು ಕೊಟ್ಟರು, ಗಮಕವನ್ನು ನಮಗೆ ತೋರಿಸಿದರು. ಹೇಗಿರುತ್ತೆ ಈ ಗಮಕ ಕಾರ್ಯಕ್ರಮ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಕಲಾವಿದರ ತುಣುಕುಗಳನ್ನು ನಾನು ಈ ವಿಡಿಯೋದಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಯಾರಿಗೆ ಗಮಕದಲ್ಲಿ ಆಸಕ್ತಿ ಇದೆ ಅವರಿಗೆ ದಯಮಾಡಿ ಈ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಸಮರ್ಪಣೆ. ಉದ್ಘಾಟಕರಾಗಿರುವ ಶ್ರೀ ರಾಜಾರಾಮಮೂರ್ತಿ ಅವರಿಗೆ ಹೂಗುಚ್ಛದ ಸಮರ್ಪಣೆ. ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರಿಗೆ ಹೂಗುಚ್ಛದ ಸಮರ್ಪಣೆ. ಶ್ರೀಧರ ಮಹಾಮಂಡಲದ ಅಧ್ಯಕ್ಷರಾಗಿರುವ ಶ್ರೀ ಎಂ.ಜಿ. ಕೃಷ್ಣಮೂರ್ತಿ ಅವರಿಗೆ ಪುಷ್ಪಗುಚ್ಛದ ಸಮರ್ಪಣೆ. ಹಾಗೆ ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆ.ಆರ್. ಕೃಷ್ಣಯ್ಯ ಅವರಿಗೆ ಹೂಗುಚ್ಛದ ಸಮರ್ಪಣೆ. ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆ.ಆರ್. ಕೃಷ್ಣಯ್ಯ ಅವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಆನಂದಾಂ ವೃತ್ತಾಯ ಶ್ರೀಧರಾಯ ನಮೋ ನಮಃ. ಈ ಕ್ಷೇತ್ರದ ಚೇತನ ಶಕ್ತಿಯಾಗಿರ್ತಕ್ಕಂತಹ ಶ್ರೀಧರರ ಪಾದಾರವಿಂದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೊಬ್ಬರಿಗೆ ಸೂಚನೆ, ನನಗೆ ಕೊಟ್ಟಿದ್ದು 4 ನಿಮಿಷ, ಆದ್ರಿಂದ ಸಮಯ ಆದ ತಕ್ಷಣ ನನಗೆ ಸೂಚನೆ. ನಾವು ಇವತ್ತು ಪ್ರಥಮ ಗಮಕ ಸಮ್ಮೇಳನ ನಡೆಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾನು 3 ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು, ಇಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡಬೇಕೆಂಬಂತಹ ಒಂದು ಸಂಕಲ್ಪ ಶಕ್ತಿಯನ್ನು ಕೊಟ್ಟಂತಹ ಚೇತನ ಭಗವಾನ್ ಶ್ರೀಧರ ಸ್ವಾಮಿ. ಇನ್ನೊಂದು, 1981ರಲ್ಲಿ ಈ ಒಂದು ಗಮಕ ಸಂಘವನ್ನು ಸ್ಥಾಪನೆ ಮಾಡತಕ್ಕಂತಹ ಹೊಸಬಾಳ ಸೀತಾರಾಮಯ್ಯ. 2009ರಲ್ಲಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಒಂದು ಸಪ್ತಾಹವನ್ನು ಗಮಕ ನಡೆಸಬೇಕು ಅಂತ ಹೇಳಿ ನಮ್ಮನ್ನು ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟರು. ಆಗಿನ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಕೆ.ವಿ. ಶಂಕರನಾರಾಯಣರಾವ್. ಈ ಮೂವರನ್ನು ಕೂಡ ನಾನು ಮನಸಾರೆ ವಂದಿಸಿ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೇನೆ. ದಯವಿಟ್ಟು ಜಾಗಟೆಯನ್ನ ಬಾರಿಸುವ ಮೂಲಕ ವಿನೂತನ ರೀತಿಯ ಒಂದು ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೀಡಬೇಕು ಅಂತ ಹಿರಿಯರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಆಯೋಜನೆ ಆಗಬೇಕು ಅನ್ನುವ ಆಲೋಚನೆ ಒಂದಾಗಿದ್ದ ಗಮಕ ಕಲಾ ಟ್ರಸ್ಟ್ ಆಶ್ರಮಕ್ಕೆ ಯಾವುದಾದರೂ ರೀತಿಯಲ್ಲಿ ನೆರವಾಗಬೇಕು ಅನ್ನುವ ಒಂದು ಸಲಹೆಯನ್ನ ಶ್ರೀಮತಿ ಯಶೋಧಾ ಕೃಷ್ಣಯ್ಯ ಅವರು ಪರಮ ಪೂಜ್ಯ ಭಗವಾನ್ ಶ್ರೀಧರ ಸ್ವಾಮಿಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಗಮಕದ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಇದೀಗ ಮೊಟ್ಟ ಮೊದಲನೆಯ ಸಾಗರ ಪ್ರಾಂತದ ಗಮಕ ಸಮ್ಮೇಳನ ಉದ್ಘಾಟನೆಗೊಂಡಿದೆ. ಆ ಉದ್ಘಾಟನೆಯನ್ನು ಮಾಡೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ಬಹಳ ಸಂತೋಷದಿಂದ ಈ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಇದು ನಿರಂತರವಾಗಿ ಗಮಕದ ಕಲೆಯ ಬೆಳವಣಿಗೆಗೆ ಪೋಷಕವಾಗಿರಲಿ ಅಂತೇಳಿ ಹಾರೈಸ್ತೇನೆ. ಸುಮಾರು 2 ತಿಂಗಳ ಹಿಂದೆ ಕೃಷ್ಣಯ್ಯನವರು ಫೋನ್ ಮಾಡಿಬಿಟ್ಟು ಈ ರೀತಿ ಸಾಗರ ಪ್ರಾಂತದಲ್ಲಿ ಗಮಕ ಸಮ್ಮೇಳನ ಮಾಡ್ತಾ ಇದ್ದೀವಿ, ನೀವು ಉದ್ಘಾಟನೆ ಬರಬೇಕು ಅಂತ ಹೇಳಿದರು. ನಿಜಕ್ಕೂ ನಾನು ಈ ವಿಚಾರದಲ್ಲಿ
ಅತ್ಯಂತ ಕಿರಿಯ ಅಂತ ಅನ್ನಿಸ್ತು. ನಾನು ಯಾರಾದರೂ ಹಿರಿಯರಿಗೆ ಹೇಳಿ ಅಂತಂದೆ. ಸ್ವಯಂ ಅವರೇ ಹಿರಿಯರು, ನೋಡೋದಕ್ಕೆ ಹಾಗಿದ್ರೂ ಕೂಡ ವಯಸ್ಸಿನಲ್ಲಿ ತುಂಬ ಹಿರಿಯರು. ಮತ್ತು ಜೈಮಿನಿ ಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥವ್ರು. ಜೈಮಿನಿ ಭಾರತಕ್ಕೆ ವ್ಯಾಖ್ಯಾನ ಬರೆಯೋದು ಅಂತಂದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ, ಈಗಿನ ಆಧುನಿಕ ವಿದ್ಯಾಭ್ಯಾಸ ಇಲ್ಲದೇ ಇರತಕ್ಕಂತಹ ಕಾಲದಲ್ಲಿ ವರನ ಯೋಗ್ಯತೆಯನ್ನು ಅಳೆಯೋದಕ್ಕೆ ಜೈಮಿನಿ ಭಾರತವನ್ನು ಇಟ್ಕೊಂಡಿದ್ದಂತೆ. ಚಂದದ ಹುಡುಗಿ ಒಬ್ಬಳಿಗೆ ಮದುವೆ ಮಾಡಬೇಕು ಅಂತ ಹೊರಟ್ರೆ ಆಗ ಯಾರಿಗಾದ್ರೂ ಮನೆಗೆ ಹೇಳಿ ಅವನು ಹುಡುಗ ಚೆನ್ನಾಗಿದ್ದಾನೆ ಹೇಳಿ ಅಂತಂದರೆ ಹುಡುಗಿ ತಂದೆ ಕೇಳ್ತಾ ಇದ್ದಂತೆ, ಏನು ಓದಿದ್ದಾನೆ ಅವನು, ಏನು ಬರುತ್ತೆ ಅವನಿಗೆ ಅಂತ. ಅದೆಲ್ಲ ವಿಚಾರ ಮಾಡಿದ ಮೇಲೆ ಜೈಮಿನಿ ಭಾರತಕ್ಕೆ ಅರ್ಥ ಹೇಳೋಕೆ ಬರುತ್ತಾ, ವ್ಯಾಖ್ಯಾನ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಂತೆ. ಜೈಮಿನಿ ಭಾರತಕ್ಕೆ ವ್ಯಾಖ್ಯಾನ ಹೇಳೋಕೆ ಬರುತ್ತೆ ಅಂತಂದರೆ ವಿದ್ವತ್ನಲ್ಲಿ ಅವರಿಗೆ ಒಂದು ತೂಕ ಇದೆ ಅಂತ. ಗಮಕದಲ್ಲಿ ವ್ಯಾಖ್ಯಾನ ಮಾಡೋರು ತುಂಬ ಹಿರಿಯರೇ, ಸಾಕಷ್ಟು ತಿಳಿದವರೇ. ಆದರೆ ಜೈಮಿನಿ ಭಾರತ ಸುಲಭಕ್ಕೆ ಅರ್ಥವಾಗ್ತದಲ್ಲ, ಅದನ್ನು ಜೀರ್ಣಿಸ್ಕೊಂಡು ಅರ್ಥ ಹೇಳೋದು ಅಂದ್ರೆ ಬಹಳ ಕಷ್ಟ ಅಂತ ಜೈಮಿನಿ ಭಾರತಕ್ಕೆ ಕೃಷ್ಣನವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಉತ್ಕ್ರಾಂತವನ್ನು ಬರೆದಿದ್ದಾರೆ ಅಂತ ಹಿರಿಯರಿದ್ದಾರೆ. ಅವರ ಇಲ್ಲಿ ಇರ್ತಕ್ಕಂತಹ ಹಿರಿಯರ ಸಮಕ್ಷಮದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನೀವು ಬರಬೇಕು ಅಂತೇಳಿ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಈ ಟ್ರಸ್ಟ್ಗೆ, ಗಮಕಗಳ ಟ್ರಸ್ಟ್ಗೆ ಆಭಾರಿಯಾಗಿದ್ದೇನೆ. ಶ್ರೀ ಎಂ.ಆರ್. ಲಕ್ಷ್ಮೀನಾರಾಯಣ ಅಮತಿ ಸಮ್ಮೇಳನದ ಅಧ್ಯಕ್ಷರಾಗಿರುವ ತಾವು 2 ಏಪ್ರಿಲ್ 1933ರಲ್ಲಿ ಕೆಳದಿ ಮುಂಡಿಗೆ ತರದ ಶ್ರೀ ರಾಮಕೃಷ್ಣಪ್ಪ ಮತ್ತು ಮಹಾಲಕ್ಷ್ಮಮ್ಮನವರ ಸುಪುತ್ರರಾಗಿ ಜನ್ಮ ತಾಳಿದಿರಿ. ಕೆಳದಿ, ತಾಳಗುಪ್ಪ, ಸಾಗರಗಳಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಪಡೆದು 1952ರಲ್ಲಿ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದ ಮೇಲೆ ವಿದ್ಯಾಭ್ಯಾಸ ನಂತರ ಸ್ವಂತ ಪರಿಶ್ರಮದಿಂದ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಅಪಾರ ಜ್ಞಾನ ಸಂಪನ್ನರಾಗಿದ್ದೀರಿ. ಗಮಕ ಕಲಾ ಸಂಘ ಅನ್ನುವಂಥದ್ದು ಪ್ರಾರಂಭವಾದದ್ದೇ ಶ್ರೀಮಾನ್ ಹೊಸಬಾಳೆ ಸೀತಾರಾಮರಾಯರಿಂದ. ಒಬ್ಬ ಮಹನೀಯ ಕೇವಲ ತಾವು ಗಮಕ ಪ್ರಸಾರ ಮಾಡಿದ್ದಲ್ಲದೆ ಗಮಕ ಶಾಲೆಯನ್ನು ಕೂಡ ನಿಸರಾಣಿಯಲ್ಲಿ ತೆರೆದು ಕೆಲವು ಶಿಷ್ಯರನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಅದರಲ್ಲಿ ನಾವು ಮೊದಲು ಓದಿರ್ತಕ್ಕಂಥ ಕೆ.ವಿ. ನರಹರಿ ಶರ್ಮಾ ಇವರು ಕೂಡ ಸೀತಾರಾಮರಾಯ ಪಟ್ಟ ಶಿಷ್ಯ. ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ಯಾವತ್ತಿನ ಕಾರ್ಯಕ್ರಮಗಳಲ್ಲಿ ಖುದ್ದು ಹಾಜರಿದ್ದು ಕಾರ್ಯಕ್ರಮಗಳಿಗೆ ಬೆಂಬಲವನ್ನ, ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು ಡಾಕ್ಟರ್ ಎಚ್.ಎಸ್. ಯೋಗೀಶ್ ಅವರು, ಶ್ರೀಮತಿ ವಸುಮತಿಯವರು ಆಡಿದ್ದಾರೆ. ಧನ್ಯವಾದ. ಗಮಕ ಕಲಾ ಸಂಘ ನಮ್ಮ ತಂದೆಯವರು ಸ್ಥಾಪನೆ ಮಾಡ್ತಾ ಇದ್ದರೂ ಅದರ ಎಷ್ಟೋ ಕಾರ್ಯಕ್ರಮಗಳ ರೂಪುರೇಷೆ ನಮ್ಮ ಮನೆಯಲ್ಲೇ, ಮತ್ತು ಬಂದ ಎಷ್ಟೋ ಅತಿಥಿಗಳು ನಮ್ಮ ಮನೆಯಲ್ಲೇ ಅದರ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಊಟಕ್ಕೆಲ್ಲ ನಮ್ಮ ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಅದರ ನಿಕಟ ಬಾಂಧವ್ಯ ನಮ್ಮ ಮೊದಲಿಂದಲೂ ಇದೆ. ಮತ್ತು ನಾನು ಬಾಲ್ಯದಿಂದಲೂ ನಮ್ಮ ತಂದೆಯವರು ಗಮಕದಲ್ಲಿ ತೊಡಗಿಕೊಂಡದ್ದನ್ನು ಹತ್ತಿರದಿಂದ ನೋಡಿದ್ದೇನೆ. ಶ್ರೀಧರ ಸೇವಾ ಮಹಾಮಂಡಲ ಇದರ ಅಧ್ಯಕ್ಷರಾದ ಶ್ರೀಯುತ ಎಂ.ಜಿ. ಕೃಷ್ಣಮೂರ್ತಿಯವರು ಈಗ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಸಮ್ಮೇಳನದ ಅಧ್ಯಕ್ಷರ ಎಂಬ ಗಮನಗಳ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣನವರೇ, ಉದ್ಘಾಟಕರೇ, ಮೋಹನವರೇ, ಭಗವಾನ್ ದೇವಸ್ವಾಮಿಯವರನ್ನ ಸ್ಮರಣೆ ಮಾಡಿ ಎರಡು ಮಾತನಾಡ್ತಾರೆ. ಈಗ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾ ಇಲ್ಲ. ಯಾಕಂದರೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲೇ ಎರಡು ಮಾತಾಡ್ತಾರೆ. ಒಂದು ಹೊಸ ಪ್ಲಾಟ್ಸ್ ಇದೆ, ಹೊಸ ಕಾಮನ್ಸ್ ಇದೆ. ಹೊಸ ಕಾಮನ್ಸ್ ಅಂದರೆ ಜನಪ್ರತಿನಿಧಿಗಳು ಆಸ್ಪತ್ರೆ, ಮತ್ತು ಹೊಸ ಪ್ಲಾಟ್ಸ್ ಅಲ್ಲಿ ವಿಜ್ಞಾನಿಗಳು, ವಿದ್ವಾಂಸರು, ನಮ್ಮ ಕಲಾವಿದರು ಇರ್ತಾರೆ. ಆ ಖುಷಿ ಇವತ್ತು ಸಭೆ ಮಾಡಿದ್ರೆ ನನಗೆ ಭಾಳ, ಯಾಕಂದರೆ ಎಲ್ಲ ವಿದ್ವಾಂಸರಿದ್ದೀರಿ, ಅವರಿಗೆ ನಾವು ಎಚ್ಚರಿಕೆ. ಮೂಲತಃ ಆಡುಕಟ್ಟೆಯ ಸಮೀಪದ ಗುಡ್ಡೆಕಣದವರು. ಪ್ರೈಮರಿ ಶಾಲೆಯಲ್ಲಿ ನನ್ನ ಶಿಷ್ಯ, ನನ್ನ ಬಂಧುವು ಕೂಡ ಹೌದು. ಆದರೆ ಇವತ್ತು ಅವರು ದೊಡ್ಡ ವಿಜ್ಞಾನಿಯಾಗಿದ್ದಾರೆ. ಮೈಸೂರಿನಲ್ಲಿ ಝುವಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಅಧ್ಯಯನ ಮಾಡಿ ಅಲ್ಲೇ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಡ್ರೊಸಾಫಿಲಾ ಎಂಬತಕ್ಕಂತಹ ಒಂದು ಕೀಟ ನೊಣದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ.
ಅವರ ಸಂಶೋಧನೆಗೆ PhD ಸಿಕ್ಕಿದೆ. ಜೊತೆಗೆ ಆ ಸಂಶೋಧನೆ ಫಲವಾಗಿ ಅವರು ಇದಾಗಿ ಡ್ರೊಸಾಫಿಲಾದ ಒಂದು ಭೇದಕ್ಕೆ ಇದಕ್ಕೆ ಡ್ರೊಸಾಫಿಲಾ ಹೆಗ್ಡಿಯೆ ಎಂಬತಕ್ಕಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ವಿಜ್ಞಾನ ಇರ್ತದೆಯೋ ಅಲ್ಲಿಯವರೆಗೆ ಆ ಹೆಸರಿಗಿರ್ತದೆ. ಇನ್ನೊಂದು ಅವರು ಸಂಶೋಧನೆಯ ಮೂಲಕ ಪ್ರತಿಪಾದಿಸಿದಂತಹ ಬಿಗ್ಗರ್ ಈಸ್ ಬೆಟರ್ ಎಂಬತಕ್ಕಂತಹ ಒಂದು ತತ್ವಕ್ಕೆ ಆ ಒಂದು ಇದಕ್ಕೆ ಅಂತಾರಾಷ್ಟ್ರೀಯವಾಗಿರ್ತಕ್ಕಂತಹ ಮನ್ನಣೆ ಸಿಕ್ಕಿದೆ. ಜೊತೆಗೆ ಇನ್ನೊಂದು ಮಾಡಿದ ದೊಡ್ಡ ಸಾಹಸ ಅಂತಂದರೆ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥದ್ದು. ಇದುವರೆಗೆ 48 ಪುಸ್ತಕಗಳು ಬಂದಿದ್ದಾರೆ. ಅದರಲ್ಲಿ 8 ಸಂಪುಟಗಳು 8 ಗ್ರಂಥಗಳು ನೊಬೆಲ್ ಪ್ರಶಸ್ತಿ ಪುರಸ್ಕಾರ, ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಸುಮಾರು 250 ಜನರ ಬಗ್ಗೆ ಇರತಕ್ಕಂತಹ ಒಂದು ದೊಡ್ಡ ಗ್ರಂಥ 8 ಸಂಪುಟಗಳು ಅದರಲ್ಲಿ ಬಂದಿರತಕ್ಕಂಥದ್ದು. ಅಂತಹ ಒಬ್ಬ ಶ್ರೇಷ್ಠ ಭಾರತದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂತಹ ಡಾಕ್ಟರ್ SN ಹೆಗ್ಡೆಯವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಿರ್ತಕ್ಕಂತಹ ನಮ್ಮ ಒಂದು ಆಸೆ ಇದೆ. ಅದನ್ನು ಈ ಕೆಲಸ ನೆರವೇರಿಸಿದ್ದೇವೆ. ಅದು ಸ್ವೀಕಾರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರೇ, ಆಹ್ವಾನಿತರೆ, ಸಭಾಸದರೇ, ನನಗೆ ಇದೊಂದು ಅನಿರೀಕ್ಷಿತ. ಬಹುಶಃ ನಾನು ಅಲ್ಲಿ ಕುರಿತಾಗಲೂ ಕೂಡ ನನಗೆ ಈ ರೀತಿ ಸನ್ಮಾನ ಮಾಡ್ತಾರೆ ಅನ್ನೋದು ನನ್ನ ಕಲ್ಪನೆ ಇಲ್ಲ. ನನಗೆ ಅಂತ ಇರೋದು ಶ್ರೀಧರ್, ನನ್ನ ಹೆಸರು ಕೂಡ ಶ್ರೀಧರ ಅಂತ. ನನ್ನ ಹೆಸರು ಬಂದಿದ್ದು ಕೂಡ ಶ್ರೀಧರರ ಅನುಗ್ರಹದಿಂದ ಹುಟ್ಟಿದ್ದರಿಂದ ನನಗೆ ಶ್ರೀಧರ ಅಂತ ಹೆಸರಿಟ್ಟಂತೆ ನಮ್ಮ ತಂದೆ ತಾಯಿಗೆ ಬರ್ತಾ ಇದ್ದಂಥ ಭಾಷೆ. ಆ ಶ್ರೀಧರರಿಗೆ ಈಗ ನನಗೆ ಚಿಕ್ಕ ಸನ್ಮಾನ ಕೊಟ್ಟಿದ್ದೀವಿ, ಅದು ಆ ಶ್ರೀಧರರಿಗೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಗರ ಪ್ರಾಂತ್ಯ ಪ್ರಥಮ ಗಮಕ ಸಮ್ಮೇಳನ ಇದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಸಂಪನ್ನವಾಗಿದೆ. ನನ್ನ ಹೆಸರು KR ಕೃಷ್ಣಯ್ಯ ಅಂತ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕ ಮತ್ತು ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದ ನಂತರ 1999ರಲ್ಲಿ ಸಾಗರಕ್ಕೆ ಬಂದೆ. ಕೊಡಗಿನಲ್ಲಿ ನಾನು ಕೆಲಸ ಮಾಡಿದ್ದು. ಅಲ್ಲಿದ್ದಾಗಲೂ ಕೂಡ ಒಂದು 2-3 ಗಮಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೆ. ಆನಂತರ ಸೀತಾರಾಮರಾಯರನ್ನು ಅಲ್ಲಿಗೆ ಕರೆಸಿ ಅವರಿಂದ ಕಾರ್ಯಕ್ರಮ ನಡೆಸಿದ್ದೆ. ಹೊಸಳ್ಳಿ ಮುತ್ತೂರಿನ ಕೇಶವಮೂರ್ತಿಗಳು ಮತ್ತು ಮಾರ್ಕಂಡ ಅವಧಾನಿಗಳನ್ನು ಕೊಡಗಿನ ಗೋಣಿಕೊಪ್ಪಲಿಗೆ ಕರೆಸಿ 4 ವರ್ಷಗಳ ಸಪ್ತಾಹ ಕಾರ್ಯಕ್ರಮ ನಡೆಸಿದ್ದೆ. ಆನಂತರ ಸಾಗರಕ್ಕೆ ಬಂದ ನಂತರ ಈ ಮಲೆನಾಡು ಗಮಕಲಾ ಸಂಘದ ಪರಿಚಯ ನನಗೆ ಸಂಪರ್ಕ ಕೂಡ ಪ್ರಾರಂಭ ಆಯಿತು. ಹಾಗಾಗಿ 2002ರಲ್ಲಿ ನಾನು ಗಮಕ ಸಂಘದಲ್ಲಿ ಇಲ್ಲಿ ಸೇರಿಕೊಂಡು ವ್ಯಾಖ್ಯಾನವನ್ನು ಪ್ರಾರಂಭಿಸಿದೆ. ಈವರೆಗೆ ಸುಮಾರು ಒಂದು 200 ಕಾರ್ಯಕ್ರಮಗಳಲ್ಲಿ ನಾನು ವ್ಯಾಖ್ಯಾನ ಮಾಡಿರ್ಬೋದು. ಸಾಗರ, ಮೈಸೂರು, ಬೆಂಗಳೂರು, ಆನಂತರ ಶಿವಮೊಗ್ಗ, ಹೊಸಳ್ಳಿ, ಚಿತ್ರದುರ್ಗ, ತುಮಕೂರು, ಆಮೇಲೆ ಶೃಂಗೇರಿ, ಈ ಮತ್ತು ಶಿರಸಿ ಮತ್ತು ಅನೇಕ ಹಳ್ಳಿಗಳಲ್ಲಿ ಕೂಡ ನಾನು ಕಾರ್ಯಕ್ರಮವನ್ನು ನಡೆಸಿದೆ, ವ್ಯಾಖ್ಯಾನ ಮಾಡಿದ್ದೆ. ಆನಂತರ 2006ರಿಂದ ನಾನು ಇದು ಮಲೆನಾಡು ಗಮಕಲಾ ಸಂಘದ ಕಾರ್ಯಾಧ್ಯಕ್ಷನಾಗಿ ನನ್ನನ್ನು ನಿಯುಕ್ತಿಗೊಳಿಸಿದರು. ಅಂದಿನಿಂದ ಸುಮಾರು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇನೆ. ಸುಮಾರು 800ರಿಂದ 900 ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ಮೂಲಕ ನಡೆಸಿದ್ದೇವೆ ಸಾಗರದಲ್ಲಿ. ಆನಂತರ 2022ರಿಂದ ನಾನು ಗಮಕಲಾ ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೊದಲು ಮಲೆನಾಡು ಗಮಕಲಾ ಸಂಘ ಅಂತ ಇದ್ರ ಹೆಸರಿತ್ತು. ಅದನ್ನು ಕೆಲವು ಕಾರಣಕ್ಕೆ ಈಗ ಅದನ್ನು ಮಲೆನಾಡು ಗಮಕಲಾ ಟ್ರಸ್ಟ್ ಅಂತ ನಾವು ಅದನ್ನು ಬದಲಾಯಿಸ್ತೇವೆ. ಅದು ಸಂಘ ಬಂದೇನೆ ಅಂತಕ್ಕಂಥ. ಆಮೇಲೆ 2009ರಿಂದ ನಾವು ಇಲ್ಲಿ ವರದಳ್ಳಿನಲ್ಲಿ ಸಪ್ತಾಹವನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 1 ವಾರ ಗಮಕ ಸಪ್ತಾಹ ನಡೆಸ್ತಾ ಇದ್ದೇವೆ. ಇದಕ್ಕೆ ಮೂಲ ಪ್ರೇರಣೆ ಮತ್ತು ಕಾರಣವು ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KV ಶಂಕರನಾರಾಯಣ ಅವರ ಪ್ರೋತ್ಸಾಹದಿಂದ ನಾವು ಇದು ನಡೆಸಲಿಕ್ಕೆ ಸಾಧ್ಯ ಆಯಿತು ಇರ್ತಕ್ಕಂಥದ್ದು. ಆನಂತರ ಬಂದವರು ಕೂಡ MD ಪರಮೇಶ್ವರ್ ಅವರಿರಲಿ ಅಥವಾ ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ MD ಕೃಷ್ಣಮೂರ್ತಿ ಅವರಿರಲಿ, ಅವರೆಲ್ಲ ನಮಗೆ ಬೇಕಾದ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಈ ಕರ್ನಾಟಕದ ಬೇರೆ ಬೇರೆ ಆಗಿರ್ತಕ್ಕಂತಹ ಕಲಾವಿದರನ್ನೆಲ್ಲ ಕರೆಸಿದ್ದೇವೆ. ಒಂದು ಹಿಂದಿನ ಕರ್ನಾಟಕ ಗಂಗಾ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂತಹ ಗಂಗಮ್ಮ ಕೇಶವಮೂರ್ತಿಯವರನ್ನು ಕರೆಸಿದ್ವಿ. ಕಳೆದ 2 ವರ್ಷಗಳ ಹಿಂದೆ ಈಗ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ AV ಪ್ರಸನ್ನ ಅವರನ್ನು ಕರೆಸಿದ್ದೇವೆ. ಆನಂತರ ತಾಳ್ತೆ ವಸಂತಕುಮಾರ್ ಅಂತೇಳಿ ಬೊಂಬೈನಲ್ಲಿ ಅವರು ಕನ್ನಡ ಮಂಡಳಿ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಅವರನ್ನು 1 ವರ್ಷ ಕರೆಸಿದ್ದೇವೆ. ಆಮೇಲೆ ಒಳ್ಳೆಯ ಖ್ಯಾತಿಯಾಗಿರ್ತಕ್ಕಂತಹ ಶಶಿಧರ ಕೋಟೆಯನ್ನು ನಾವು ಇಲ್ಲಿಗೆ ಕರೆಸಿದ್ದೇವೆ.
ಆಮೇಲೆ ಮೀರಾ ಅಂತ ಒಬ್ಬರನ್ನು ಕರೆಸಿದ್ದೇವೆ ಬೆಂಗಳೂರಿನಿಂದ. ಆಮೇಲೆ ಹರಿಹರದಿಂದ ಇವರು ಅವರ ಹೆಸರನ್ನು ಮಾಡ್ತೇನೆ ನಾನು, ಅವ್ರ ಹೆಸರು ತಕ್ಷಣ ಜಾಸ್ತಿ ಬರ್ತಾ ಇಲ್ಲ, ಅವರನ್ನು ಕರೆಸಿದ್ದೇವೆ. ಆಮೇಲೆ ಶಿವಮೊಗ್ಗದಿಂದ ಲಕ್ಷ್ಮೀ ಶಾಸ್ತ್ರಿ ಅಂತ ಅವರನ್ನು ಕರೆಸಿದ್ದೇವೆ. ಆಮೇಲೆ ಇದು ರಾಜಾರಾಮಮೂರ್ತಿ, ಅನಂತನಾರಾಯಣ, ಅಚ್ಯುತ ಅವಧಾನಿ, ಪ್ರಸಾದ್ ಭಾರದ್ವಾಜ್, ಹೀಗೆ ಆಮೇಲೆ ಎಚ್ ಎಸ್ ಗೋಪಾಲ್, ಈ ಮುಂತಾದ ಸನತ್ ಕುಮಾರ್, ಇವರನ್ನೆಲ್ಲ ನಾವು ಇಲ್ಲಿಗೂ ಕಳಿಸಿದ್ದೇವೆ. ಸಾಗರಕ್ಕೂ ಕೂಡ ಇದರಲ್ಲಿ ಅನೇಕ ಜನ ಬಂದಿದ್ದಾರೆ ಅಂತಕ್ಕಂಥ. ಮೈಸೂರಿನ ರಾಮಶೇಷನ್ ಅಂತ ಬಂದಿದ್ದಾರೆ. ಹಾಗೆ ಕುಮಾರವ್ಯಾಸ ಪ್ರತಿಭಟಿಸಲಾಗಿರ್ತಕ್ಕಂಥ ಕುರು ರಾಮಚಂದ್ರ ಅಂತ ಮೈಸೂರಿನಿಂದ ಅವರಿಗೆ ಬಂದಿದ್ದಾರೆ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ನೀಡಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆಗಳಿಂದ ಅನೇಕ ಜನ ವಿದ್ವಾಂಸರು ಬಂದು ಇಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಅದು ನಮಗೆ ಸಂತೋಷ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟಿರತಕ್ಕಂಥದ್ದು ಶ್ರೀಧರ ಸೇವಾ ಮಹಾಮಂಡಲ. ಅದರಿಂದ ಯಾವ ತೊಂದರೆಗಳು ಆರ್ಥಿಕವಾಗಿರಲಿ ಮತ್ತೊಂದಾಗಿರಲಿ ಯಾವುದೇ ರೀತಿ ತೊಂದರೆ ಬರ್ತಾ ಇದ್ದಾಗ ನನಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥವರು ಶ್ರೀಧರ ಸೇವಾ ಮಹಾಮಂಡಲರು. ಇನ್ನು ಗಮಕ ಅಂತಂದರೆ ಅದಕ್ಕೆ ಈಗಾಗ ಅಧ್ಯಕ್ಷ ಭಾಷಣದಲ್ಲಿ ನಾವು ಕೇಳಿದ್ದೀವಿ, ಬಿಡಿಸಿ ಹೇಳೋದು ಎಂಬತಕ್ಕಂತಹ ಅರ್ಥ. ಅದನ್ನು ಒಬ್ಬರು ವಾಚನ ಮಾಡುವುದು, ಅದಕ್ಕೆ ಮತ್ತೊಬ್ಬರು ವ್ಯಾಖ್ಯಾನ ಮಾಡತಕ್ಕಂತಹ ಒಂದು ಪದ್ಧತಿ ಈಗ ಬೆಳ್ಕೊಂಡು ಬಂದಿದೆ. ಅದರಿಂದ ಈ ಗಮಕದಿಂದಾಗಿಯೇ ಇವತ್ತು ನಮ್ಮ ಹಳಗನ್ನಡ ಕಾವ್ಯಗಳೆಲ್ಲ ಉಳಿದಿದೆ, ಜನರಿಗೆ ಗೊತ್ತಾಗ್ತದೆ. ಬಹುಶಃ ಗಮಕ ಇಲ್ಲದೆ ಹೋಗಿದ್ರೆ ಈ ಕಾವ್ಯಗಳ ಪರಿಚಯ ಜನರಿಗೆ ಆಗ್ತಾನೇ ಇರಲಿಲ್ಲ ಎಂಬತಕ್ಕಂಥದ್ದು ಕೂಡ ನಾವು ಯೋಚಿಸಲೇಬೇಕಾಗಿರ್ತಕ್ಕಂಥ. ಇನ್ನೊಂದು ಏನಾಗಿದೆ ಅಂತಂದರೆ, ಗಮಕಕ್ಕೆ ಬರ್ತಕ್ಕಂತಹ ಜನರನ್ನು ನಾವು ಶ್ರೋತೃಗಳನ್ನು ನೋಡಿದಾಗ ವಯಸ್ಸಾದವರು ಹೆಚ್ಚು ಬರ್ತಿದ್ದಾರೆಯೇ ಹೊರತು ಯುವ ಪೀಳಿಗೆ ಇದಕ್ಕೆ ಬರ್ತಾ ಇದೆ. ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಅವರಿಗೆ ಬೇಕಾದದ್ದು ನಾವು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಆ ಕೊರತೆ ಇರ್ಬೋದೇನು, ಅಥವಾ ನಮ್ಮ ಗಮಕ ಈ ಹಳೆ ಕಾವ್ಯ ಪುರಾಣ ಮಹಾಭಾರತ ರಾಮಕೃಷ್ಣ ನಮಗೇನಾಗಬೇಕು ಅಂತಕ್ಕಂಥ ಉದಾಸೀನ ಭಾವವು ಏನೋ ಗೊತ್ತಿಲ್ಲ. ಆದರೆ ಯುವ ಪೀಳಿಗೆ ಎಷ್ಟು ಆಕರ್ಷಣೆ ಆಗಬೇಕಾಗಿತ್ತು, ಆಸಕ್ತಿ ವಹಿಸಬೇಕಿತ್ತು, ಅಷ್ಟು ಆಸಕ್ತಿ ವಹಿಸಲಿಲ್ಲ ಅಂತಕ್ಕಂಥದ್ದು ನಮ್ಮ ಯೋಚನೆ ಮಾಡಬೇಕೇ ಇರ್ತಕ್ಕಂಥ ಸಂಗತಿ. ಯಾಕೆಂದರೆ ಸಂಗೀತ ಅಂದರೆ ಬರ್ತಾರೆ ಎಷ್ಟು ಜನ, ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಅದು ಜಾನಪದ ಸಂಗೀತ ಯಾವುದೇ ಇರ್ಬೋದು, ಅದಕ್ಕೆ ಜನ ಬರ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ಒಂದರಲ್ಲಿ ಮಾಸ್ ಒಂದಿದೆ, ಇನ್ನೊಂದು ಕ್ಲಾಸ್ ಕೈಗಾದಾಗ ಯಾವಾಗ ಎಲ್ಲ ಕಡೆ ಪ್ರೋತ್ಸಾಹ ಜನರ ಭಾಗವಹಿಸಿ ಕಡಿಮೆ. ಯಾವುದೋ ಒಂದು ಆರ್ಕೆಸ್ಟ್ರಾ ಮತ್ತು ಯಾವುದೋ ತೀರಾವದಾಗಿರ್ತಕ್ಕಂತಹ ಸಂಗೀತ ಮುಂದೆ ಇದ್ದರೆ 4,000, 3,000, 4,000 ಜನ ಬೇಕಾದ್ರೆ ನಿಂತು ಕೇಳ್ತಾರೆ. ಆದರೆ ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ, ಅದು ಶಾಸ್ತ್ರೀಯ ಭರತನಾಟ್ಯ ಮುಂತಾಗಿರ್ತಕ್ಕಂಥದ್ದು, ಅದು ಗಮಕದಂತ ನೋಡಿದಾಗ ಅಲ್ಲಿ ಕೆಲವೊಂದು ಬೆರಳೆಣಿಕೆಯಷ್ಟು ಜನ ಕೂಡ ಇರ್ತಾರೆ ಅಂತಕ್ಕಂಥ. ಆದರೂ ಕೂಡ ಈಗ ಸ್ವಲ್ಪ ಪ್ರೋತ್ಸಾಹ ಸಿಗ್ತಾ ಇದೆ. ಕರ್ನಾಟಕ ಗಮಕ ಪರಿಷತ್ ಇರ್ಬೋದು, ಜಿಲ್ಲಾ ಪರಿಷತ್ತುಗಳಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಗಮಕಕ್ಕೆ ಮುಂದೆ ಒಳ್ಳೆಯ ಪರೀಕ್ಷೆ ಬರ್ಬೋದು. 4,000 ಜನ, 2,000 ಜನ, 3,000 ಜನ ಸೇರದೇ ಇರ್ಬೋದು. ಆದರೆ 100 ಜನ, 200 ಜನ ಸೇರಿದ್ರೆ ತೊಂದರೆ ಏನಿಲ್ಲ, ತೊಂದರೆ ಸಾಕಾಗ್ತದೆ. ನಾವು ಶೃಂಗೇರಿ ಶಂಕರ ಮಠ ಸಾಗರದಲ್ಲಿ ಸುಮಾರು 2008ರಿಂದ 2009-12 ಏನು ಮಾಡ್ಬೋದು, 8ರಿಂದ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆ ಮಾಡ್ತಿದ್ವಿ ಸಾಗರದಲ್ಲಿ. ಶಂಕರ ಮಠ ಸಿಕ್ಕಿದ ನಂತರ ನಾವು ಈ ಸಂಘದ ಕಾರ್ಯಕ್ರಮ ಒಂದೇ ಕಡೆಗೆ ನಡೆಯಲಿಕ್ಕೆ ಸಾಧ್ಯ ಆಗಿದೆ. ಬೇಕಾದಷ್ಟು ಕಾರ್ಯಕ್ರಮ ನಡೆಸಿದ್ದೇವೆ. ಮತ್ತು ಅದಕ್ಕೆ ಅವರ ಪ್ರೋತ್ಸಾಹ, ಶಂಕರ ಮಠದ ಪ್ರೋತ್ಸಾಹ, ಅಶ್ವಿನಿ ಕುಮಾರ್ ಇರ್ಬೋದು, ಹಿಂದೆ ಇದು SRP ಇರ್ಬೋದು, ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ. ಆಮೇಲೆ ಜನ ನಮಗೆ ಆರ್ಥಿಕವಾಗಿ ಕೂಡ ಬೇಕಾದ ಸಹಾಯ ಮಾಡಿದ್ದಾರೆ. ಮತ್ತು ಜನ ಬರ್ತಾ ಇದ್ದಾರೆ. CG ಗೋಪಾಲಕೃಷ್ಣರು, NT ತಿಮ್ಮಪ್ಪ ಹೆಗಡೆಯವರು, ಇವರೆಲ್ಲ ನಮಗೆ ಬಂದು ಭಾಗವಹಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ಮನೆಗೆ ಹೋಗಿ ಜನರ ಹತ್ರ ಹೋಗಿ ರಶೀದಿ ಪುಸ್ತಕ ಇಟ್ಕೊಂಡು ನೀವು ಒಂದು ಚಂದಾದಾರರಾಗಿ ಅದು ನೀವು ಸದಸ್ಯತ್ವ ತಿಳ್ಕೊಳ್ಳಿ, 10 ರೂಪಾಯಿ ಆವಾಗ ಸದಸ್ಯತ್ವ ಶುಲ್ಕ ಇತ್ತು, 10 ರೂಪಾಯಿ ಕೊಡಿ ಕೇಳಿ ತಗೊಳ್ತಕ್ಕಂಥ ಸ್ಥಿತಿ ಇತ್ತು. ಅದು ಇವತ್ತು ನಾವು ಯಾವ ಮಟ್ಟಿಗೆ ಬಂದಿದ್ದೀವಿ ಅಂತಂದರೆ, ನಾವು ಯಾರ ಬಳಿಗೂ ಹೋಗಿ ಕೇಳಬೇಕಾಗಿಲ್ಲ. ಜನರಾಗಿ ತಾವೇ ಕಾರ್ಯಕ್ರಮಕ್ಕೆ ಬಂದಾಗ 1,500, 1,000, 2,000, 3,000, 4,000 ಹೀಗೆ ಕೊಟ್ಟು ನಮ್ಮ ಸಂಘವನ್ನು ಆರ್ಥಿಕವಾಗಿ ಬಲಪಡಿಸ್ತದೆ. ಅದು ನಮಗೆ ತುಂಬ ಸಂತೋಷವಾಗಿರ್ತಕ್ಕಂಥ. ಈ ಒಂದು ಸಮ್ಮೇಳನಕ್ಕೂ ಕೂಡ ನಾವು ಸುಮಾರು 150 ಮನೆಗಳಿಗೆ ನಾವು ಕರೀಲಿಕ್ಕೆ ಹೋಗಿದ್ದೇವೆ. ಮದುವೆ ಮನೆ ಕರೆದ ಹಾಗೆ ನಮ್ಮ ಮನೆಗೆ ಹೋಗಿ ಸಂಬಂಧ 150 ಮನೆಗಳಿಗೆ ಹೋಗಿ ಕರೆದಿದ್ದೇವೆ. ಹೋದಾಗೆಲ್ಲ ಜನ ಕೊಟ್ಟಿದ್ದಾರೆ 1,000, 2,000, ಸುಮಾರು 70,000 ರೂಪಾಯಿ ನಮಗೆ ಈ ಒಂದು ಇದಕ್ಕೆ ಸಮ್ಮೇಳನಕ್ಕೆ ಸಂಗ್ರಹ ಆಗಿದೆ. ನಾವು ಯಾರ್ದು ಕೇಳಿಲ್ಲ, ನಾವು ನಡೆಸ್ತಾರೆ ಕೊಡಿ ಅಂತ ಕೇಳಿ ತಾವಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಅದರಿಂದ ಇಂತಹ ಒಂದು ಸಮ್ಮೇಳನ ಇಲ್ಲಿ ಆಗಿದೆಯಲ್ಲ, ಶ್ರೀಧರರ ಸನ್ನಿಧಿಯಲ್ಲಿ ಆಗಿದೆಯಲ್ಲ, ಅವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಗಮಕ
ಸನ್ನಿಧಿಯಲ್ಲಿ ಆಗಿರೋದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಅದರಿಂದ ಹೀಗೆ ನಮ್ಮ ಪ್ರಯತ್ನಕ್ಕೆ ಶ್ರೀಧರರ ಅನುಗ್ರಹ ಇರ್ತದೆ, ಅವರ ಆಶೀರ್ವಾದ ಇರ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಇಲ್ಲಿಯ ಶ್ರೀಧರ ಸೇವಾಮಂಡಲರು ಸಂಪೂರ್ಣ ಸಹಕಾರ ಪಡೆಯುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಿನ ಯುವ ಪೀಳಿಗೆಗೆ ಏನು ಹೇಳ್ತೀರಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಮೊದಲೇ ಹೇಳಿದ್ರಿ ಅದು ನಿಜ. ಆದರೆ ಈ ಥರದ ಕಾರ್ಯಕ್ರಮಗಳು ಈ ಥರ ಸಣ್ಣ ಸಣ್ಣ ಊರುಗಳಲ್ಲಿ ಆಗ್ತಾ ಇದೆ ಬಿಟ್ಟರೆ, ಬೆಂಗಳೂರು ಅಂತ ಕಡೆ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ತುಂಬ ಬೆರಳೆಣಿಕೆಯಷ್ಟು. ಅದು ನೀವು ಹೇಳ್ದಂಗೆ ಆದ್ರೂ ಗೊತ್ತಾಗದೇ ಇಲ್ಲ, ಪ್ರಚಾರ ಹೆಚ್ಚು ಸಿಗದೇ ಇಲ್ಲ. ಈ ಥರ ಕಾರ್ಯಕ್ರಮಕ್ಕಂತೂ ಹೆಚ್ಚು ಪ್ರಚಾರ ಸಿಗೋದು ಇಲ್ಲ, ಯಾರು ಕೊಡೋಕ್ಕೂ ಬಯಸಲ್ಲ. ಬಹುಶಃ ಅದು ಬರಲ್ಲ ಅನ್ನೋದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯುವ ಪೀಳಿಗೆ ಯಾಕೆ ಅಂತ ಹೇಳಿದರೆ, ರಾಮಾಯಣ ಮಹಾಭಾರತದ ಬಗ್ಗೆ ಈಗ ನನ್ನ ಮಗ 2.5 ವರ್ಷ, ಈ ವಯಸ್ಸಿನಿಂದನೇ ಅವರಿಗೆ ನಮ್ಮ ಒಂದು ಕಲ್ಚರ್ ಇರ್ಬೋದು ಅಥವಾ ಟ್ರೆಡಿಷನ್ ಇರ್ಬೋದು ನಾವು ಹೇಳಿಕೊಟ್ರೆ ಮಾತ್ರ ಅವರಿಗೆ ಒಲವು ಬರುತ್ತೆ. ಅದಿಲ್ಲ ಅಂತ ಹೇಳಿದರೆ ಕಂಪ್ಲೀಟಾಗಿ ವೆಸ್ಟರ್ನೈಸ್ಡ್ ಆಗಿ ಹೋಗ್ತಾರೆ. ಸೊ ಈ ಥರದ ಕಾರ್ಯಕ್ರಮಗಳು ಹೇಗೆ ನಾವು ಯೂತ್ಸ್ ಇನ್ವಾಲ್ವ್ ಮಾಡ್ಬೋದು ಅಂತ ನಿಮ್ಗನ್ಸುತ್ತೆ? ಈಗ ಹಿಂದೆ ನೋಡಿ, ಹಿಂದೆ ಈ ರೀತಿಯ ಯಾವುದು ಕಾರ್ಯಕ್ರಮ ಅಂದರೆ ಈ ಸಿನಿಮಾ, ಮೊಬೈಲು, ಮತ್ತೊಂದು ಇನ್ನೊಂದು ಮುಂತಾದ ಕಾರ್ಯಕ್ರಮ ಇರಲಿಲ್ಲ. ಅವ್ರಿಗೆ ಏನಾದ್ರು ಒಂದು ಮನೋರಂಜನೆ ಅಂದರೆ ಒಂದು ಯಕ್ಷಗಾನ, ಇನ್ನೊಂದು ಈ ಗಮಕ ಮುಂತಾಗಿರ್ತಕ್ಕಂಥ, ಮತ್ತೆ ಮನೆಗಳಿಗಿರ್ತಕ್ಕಂಥ ಅಜ್ಜನು ಮತ್ತೊಬ್ಬರು ಇನ್ನೊಬ್ಬರು ಮುಂತಾಗಿ ಅವ್ರಿಗೆ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ರು. ಆಮೇಲೆ ಹಿಂದೆ ಮಕ್ಕಳಿಗೆ ಕಥೆಯನ್ನು ಹೇಳಿ ಕಥೆ ಕೇಳ್ತಕ್ಕಂಥ ಕುತೂಹಲ ಇತ್ತು. ಹಾಗೆ ಕುತೂಹಲ ಇದ್ದಾಗ ಜಾನಪದ ಕಥೆಗಳು ಅಜ್ಜಿ ಅಂತ ಹೇಳ್ತಾರಲ್ಲ, ಆಗ ಆ ಕಥೆಗಳ ಜೊತೆಗೆ ರಾಮಾಯಣ ಮಹಾಭಾರತ ಕಥೆ ಹೇಳ್ತಾ ಇದ್ರಿಂದ ಆಸಕ್ತಿ ಅವರಿಗೆ ಹೋಗ್ತಿತ್ತು. ಆದರೆ ಅವ್ರಿಗೆ ಓದಬೇಕು ಅಂತಕ್ಕಂಥ, ಕೇಳಬೇಕು ಅಂತಕ್ಕಂಥ ಆಸಕ್ತಿ ಜಾಸ್ತಿ, ಕುತೂಹಲ ಜಾಸ್ತಿ ಆಗ್ತಾ ಇತ್ತು ಅಂತ ಅನಿಸ್ತದೆ. ಈಗಿನ ಮಕ್ಕಳು ಏನಾಗಿದೆ ಅಂತಂದರೆ, ಮನೆಯಲ್ಲೂ ಕೂಡ ಅಂತಹ ವಾತಾವರಣ ಇದೆ. ಒಂದು ತಂದೆ ತಾಯಿ ಇಬ್ಬರು ಕೂಡ ಉದ್ಯೋಗಕ್ಕೆ ಹೋಗ್ತಕ್ಕಂಥವ್ರು, ಎಷ್ಟೇ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನವೂ ಕೂಡ ಇಲ್ಲ ಅಂತಕ್ಕಂಥ, ಅದಕ್ಕೆ ಹೆಚ್ಚು ಅವರಿಗೆ ಆಸಕ್ತಿ ಇಲ್ಲ ಇರ್ತಕ್ಕಂಥ. ಅವರಿಗೆ ಮೊಬೈಲ್ ಕೊಡಿಸ್ತಾರೆ, ಟಿ ವಿ ತೋರಿಸ್ತಾರೆ, ಆಮೇಲೆ ಈಗಂತೂ ಟ್ಯಾಬ್ ಅಂತ ಬಂದಿದೆ ಅದನ್ನು ಕೊಡ್ತಾರೆ. ಈ ಮುಂತಾಗಿ ನನಗೆ ಅವರಿಗೆ ಬೇಗ ಯಾವುದೋ ಒಂದು ಮುಂತಾಗಿರ್ತಕ್ಕಂಥದ್ದು, ಯಾಕೆಂದರೆ ಯಾವ್ಯಾವುದು ಗೇಮು ಮುಂತಾದ್ರು ನೋಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೇವೆ. ಅದು ದುರಂತ ಆಗಿದೆ. ಅವರಿಗೆ ಈ ಒಂದು ಬೇಸಿಕ್ ಆಗಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಒಂದು ಸಾಹಿತ್ಯದ ಬಗ್ಗೆ, ನಮ್ಮ ಒಂದು ಕಲೆಯ ಬಗ್ಗೆ ಕೊಡಬೇಕಾದ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಭಾಳ ಹಾಗೆ ನಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿ ಹೇಗೆ ಮಾಡಿದ್ರೆ ಒಂದು ಮಾತಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಒಂದೇನಂತಂದರೆ, ಆದಷ್ಟು ನಾವು ಹೆಚ್ಚು ಹೆಚ್ಚು ಯುವಕರನ್ನು ಯುವತಿಯರನ್ನು ಅವರಿಗೆ ಅವಕಾಶ ಕೊಡ್ತಕ್ಕ, ಅವರಿಗೆ ಗಮಕ ವಾಚನ ಕಲಿಸ್ತಕ್ಕಂಥದ್ದು, ಗಮಕ ವ್ಯಾಖ್ಯಾನ ಕಲಿಸ್ತಕ್ಕಂಥದ್ದು ಮಾಡಿ, ಆ ಮೂಲಕ ಒಬ್ಬರು ವಾಚನಕಾರರು, ಒಬ್ಬರು ವ್ಯಾಖ್ಯಾನಕಾರರು ಬಂದರೆ ಕನಿಷ್ಠ ಅವರ ಒಂದು 4-5 ಜನ ಸ್ನೇಹಿತರು, ಅವ್ರ ಮನೆಯವರು ಅವ್ರು ಬರ್ತಾರೆ. ಹಾಗೆ ಒಂದು 20 ಜನ ಬಂದರೆ ಒಂದು 100 ಜನ ಆ ರೀತಿ ಬರ್ಬೋದು ಅಂತಕ್ಕಂಥದ್ದು. ಆ ರೀತಿಯ ಪ್ರಯತ್ನ ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥದ್ದು. ಇದು ಎಲ್ಲ ಊರುಗಳಲ್ಲೂ ಕೂಡ ಇರ್ತಕ್ಕಂಥ ದೊಡ್ಡ ಸಮಸ್ಯೆ. ಬೆಂಗಳೂರಿನಂಥ ಊರಿನಲ್ಲಿ ಕೂಡ ನನ್ನನ್ನು ಕರೆಸಿದ್ದಾರೆ, ನಾನು ಹೋಗಿದ್ದೆ. ಯಾವುದೋ ಒಂದು ಕಾರ್ಯಕ್ರಮ 15 ಜನ 20 ಜನ ಇತ್ತು, ಅದು ಮತ್ತೊಂದು ಯಾವುದೋ ಒಂದು 150 ಜನ ಇತ್ತು. ನಾನು ನೋಡಿದ ಹಾಗೆ ಗಮಕ ಕಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು 2-3 ಕಡೆ. ಒಂದು ತುಮಕೂರು ಜಿಲ್ಲಾ ಪರಿಷತ್ ತಾಲೂಕು ಸುನಂದ ಅಂತ ಒಬ್ಬರು ತುಮಕೂರು ಸುನಂದ ಅಂತಿದ್ದು, ಅವರು ಪರಿಶ್ರಮದಿಂದ ಸುಮಾರು ಅಲ್ಲಿ ನಾನು ಸಾಮಾನ್ಯ 6-8 ವರ್ಷ ನನ್ನನ್ನು ಕರೆಸಿದ್ರು. ನಾನು ಅಲ್ಲಿ ಹೋಗಿದ್ದೇನೆ. ಕೆಲವು 300, 400, 500 ಜನ ಅಲ್ಲಿ ಸೇರ್ತಾ ಇದ್ದಾರೆ, ಅಷ್ಟು ಜನ ಸೇರ್ತಾ ಇದ್ದಾರೆ. ಇನ್ನೊಂದು ಮೈಸೂರಿನ ಒಂದು ಪರಂಪರೆ ಅಂತ ಇದೆ. ಈಗ ಇಲ್ಲಿ ಜ್ಞಾನಿ ಜ್ಯೋತಿಶಂಕರದ ಬಂದಿದ್ದಾರೆ, ಅವರು ಆ ಪರಂಪರೆಯಲ್ಲಿದ್ದಾರೆ. ಅವರು ಕೂಡ ತುಂಬ ಜನರನ್ನು ಸೇರಿಸ್ತಾರೆ. ಸಾಮಾನ್ಯ 150-200 ಜನರ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸೇರ್ತಾರೆ ಸಾಮಾನ್ಯವಾಗಿ. ಆಮೇಲೆ ಹೊಸಳ್ಳಿ ಮತ್ತು ಗಮಕ ಗ್ರಾಮ ಅಂದರೆ ಹೊಸಳ್ಳಿಯನ್ನು ಕರೀತಾರೆ, ಅಲ್ಲಿ ಕೂಡ ಸಾಕಷ್ಟು ಇದಾಗ್ತದೆ. ಆದರೂ ಕೂಡ ತುಮಕೂರು ಆನಂತರ ಮೈಸೂರು ಈ 2 ಕಡೆಯಲ್ಲಿ ನಾನು ಕಂಡಷ್ಟನ್ನು ಇದನ್ನು ಬೇರೆ ಕಡೆಯಲ್ಲಿ ಕಾಣಲಿಲ್ಲ. ಆಮೇಲೆ ಸೌತ್ ಕನ್ನಡದಲ್ಲಿ ಮೊದಲು ಹೆಚ್ಚು ಇಲ್ಲೇ ಇಲ್ಲ, ಈಗ ಸ್ವಲ್ಪ ಆರಂಭ ಆಗ್ತಾ ಇದೆ. ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದು ಹೆಚ್ಚು ಪ್ರಚಾರದಲ್ಲಿಲ್ಲ. ಎಷ್ಟೋ ಜನರಿಗೆ ಸಿದ್ದಾಪುರ ಆ ಕಡೆ ಗಮಕ ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಸ್ಥಿತಿ ಇವತ್ತಿಗೂ ಕೂಡ ಇದೆ. ಅದರಿಂದ ಅದೆಲ್ಲ ಆಗಬೇಕಾದ್ರೆ ನಮ್ಮ ಪ್ರಯತ್ನಗಳು ಜಾಸ್ತಿ ಆಗಬೇಕು. ಒಂದೇನು ಗಮಕ ಸ್ವಲ್ಪ ಹೆಚ್ಚು ಗೊತ್ತಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು TV 9ನಲ್ಲಿ ಏನೋ ಬಂತು ಕಾಣ್ತದೆ. ಇದು ಮತ್ತೂರು ಕೃಷ್ಣಮೂರ್ತಿ ಮತ್ತು ಹೊಸಳ್ಳಿ ಕೇಶವಮೂರ್ತಿಯವರ ಕಾರ್ಯಕ್ರಮ ಬಂತು. ಆಮೇಲೆ ಚಂದನವಾಹಿನಿಯಲ್ಲಿ ಒಂದು ಅರ್ಧ ಗಂಟೆನೇನೋ ಇದು ವಿ ಪ್ರಸನ್ನ ಅವರ ನೇತೃತ್ವದಲ್ಲಿ ಸುಮಾರು ಒಂದು 2-3 ವರ್ಷ ಕಾರ್ಯಕ್ರಮ ನಡೆದಿದೆ. ಹಾಗೆ ಸ್ವಲ್ಪ ಜನರಿಗೆ ಗಮಕ ಅಂದರೆ ಏನು ಗೊತ್ತಾಗಿರ್ತಕ್ಕಂಥ ಅದರ ಮೂಲಕ ಅಂತ ಅನಿಸ್ತದೆ. ಹಾಗಾಗಿ ನಮ್ಮ ಪ್ರಯತ್ನಗಳು ಆಗಬೇಕು. ಎಲ್ಲ ಪರಿಷತ್ತುಗಳು ಕೂಡ ಸ್ವಲ್ಪ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸ್ತದೆ. ಆದಿನಾರಾಯಣಿ ಪರಾಯಣಿ
ಸಮರದನುಸಂಧಾನದಲ್ಲಿ ಸಂಭ್ರಮಿಸಿ ಸಮೀರ ಸುತನಲ್ಲಿ ಸಮತೆಯನ್ನು ಸೇರಿಸಿದನಂದು ಸಮಗ್ರ ಸೂಕ್ತಿಯಲ್ಲಿ ಸಮರದನುಸಂಧಾನದಲ್ಲಿ ಸಂಭ್ರಮಿಸಿ ಚೌರಿ ಸಮೀರ ಸುತನಲ್ಲಿ ಸಮತೆಯನ್ನು ಸೇರಿಸಿದನಂದು ಸಮಗ್ರ ಸೂಕ್ತಿಯಲ್ಲಿ ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸಲು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನ 2 ಅಕ್ಷರವನ್ನ ನಾಲಿಗೆಯಲ್ಲಿ ನುಡಿಸಲು ಪ್ರಾರ್ಥಿಸುತ್ತ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಈ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಎಂದು ಪರಮ ಪೂಜ್ಯ ಪರಮಹಂಸರಾದ ಶ್ರೀಧರ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ ಇವತ್ತಿನ ಕಾರ್ಯಕ್ರಮ ಆರಂಭ. ಶ್ರೀ ಶೇಖರ ಸೇವಾ ಮಹಾಮಂಡಲ ಮತ್ತು ಮಲೆನಾಡು ಗಮಕ ಕಲಾ ಟ್ರಸ್ಟ್ ಸಾಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಗರ ಪ್ರಾಂತ್ಯದ ಪ್ರಥಮ ಗಮಕ ಸಮ್ಮೇಳನವನ್ನು ಆಯೋಜನೆ ಮಾಡಿರುವುದಕ್ಕೆ ಮೊಟ್ಟ ಮೊದಲು ಅಭಿನಂದನೆಯನ್ನ ಸಲ್ಲಿಸಿದ ಹಾಗೆ ಇದು ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಹಿರಿಯರಾದ ಕೃಷ್ಣಯ್ಯನವರಿಗೂ ಕೂಡ ನನ್ನ ಆಭಾರವನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಹಾಡ್ತಾ ಇರುವಂತಹ ಶ್ರೀಮತಿ ಅಮೃತ ಅವರಿಗೂ ನನ್ನ ಕೃತಜ್ಞತೆಯನ್ನ ಸಲ್ಲಿಸಿ, ಎದುರಿಗಿರುವ ನೀವೆಲ್ಲರೂ ಕುಮಾರವ್ಯಾಸನ ಮಾತಿನಂತೆ ಕೇಳುವ ಸೂರಿಗಳು ಜಂಗಮರು ಜನಾರ್ದನರು ಮುಂದೆ ಬರುವ ಕವಿತೆ ಚಾರು ಕವಿತೆಯ ಬಳಕೆ ಎಲ್ಲ ಚಿತ್ತ ಅವಧಾನ. ಅವರು ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳುದು ಏನು ಹೇಳಿಲ್ಲ ವಿವರವನ್ನ ಅಂತ ಹೇಳಿ ಕೂತ್ಕೊಂಡಿರೋದು ಕುಮಾರವ್ಯಾಸನ ಮುಂದೆ. ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ ಅನ್ನುವ ಒಂದು ಮಾತು, ಹಲಗೆ ಬಡಪವ ಪಿಡಿಯದೊಂದು ಅಗ್ಗಲಿಕೆ ಇಟ್ಟ ಪದವ ಅಳುಪದೊಂದು ಅಗ್ಗಲಿಕೆ ವೀರನಾರಾಯಣನ ಕಿಂಕರವೇ ಅಂತ ಹೇಳಿ ಕನ್ನಡದ ಭಾಗ್ಯೋದಯವನ್ನ ಮಾಡಿದ ಕವಿಯ ಮುಂದೆ ಕೂತಾಗ ಸ್ವಂತದ್ದನ್ನ ಹೇಳ್ಕೊಳ್ಳೋಕೆ ಧೈರ್ಯ ನನಗಂತೂ ಬರುವುದಿಲ್ಲ. ಹಾಗಾಗಿಯೇ ಪರಿಚಯ ಅವನ ಬುದ್ಧಿಯನ್ನ ಹೇಳುವುದರಲ್ಲಿದೆಯೇ ಹೊರತು ಸ್ವಂತದ್ದಲ್ಲ ಅನ್ನುವ ಅಭಿಪ್ರಾಯ ಒಳಗಿದ್ದು ಆ ಕಾರಣದಿಂದ ಅಕಸ್ಮಾತ್ ನೋವಾಗಿದ್ರೆ ಕ್ಷಮೆ. ಆಯ್ಕೆ ಮಾಡಿಕೊಂಡಿರುವಂತಹ ಭಾಗ ಸಮರವೋ ಸಂಧಾನವೋ ಅನ್ನುವಂಥದ್ದು. ಇಡೀ ಭಾರತ ವರ್ಷದ ರಾಜಕೀಯ ಸಂಗತಿಗಳು, ಅಧ್ಯಾತ್ಮದ ಸಂಗತಿಗಳು ಮತ್ತು ದರ್ಶನ ಮೂರೂ ಕೂಡ ಪಲ್ಲಟವಾಗುವಂತಹ ಹೊತ್ತಿನಲ್ಲಿ ನಡೆದಂತಹ ಘಟನೆ. ಅದನ್ನು ಕುಮಾರವ್ಯಾಸ ದಾಖಲಿಸಿರುವುದು ಉದ್ಯೋಗ ಪರ್ವದ 6ನೆಯ ಸಂಖ್ಯೆ. ಈ ಇಡೀ ಸಂಗತಿಯನ್ನ ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇಡೀ ಪೊಲಿಟಿಕಲ್ ಸಿನಾರಿಯೋ ಅನ್ನ ಪೂರ್ಣ ಪ್ರಮಾಣದಲ್ಲಿ ಬದಲು ಮಾಡಿದ್ದವನು ಈ ತನ್ನೆಡೆಯುಳ್ ಮುಳುಗಲ್ ಅವರಿಂದ್ರಹರೆಂಬ ಪೆರ್ಮೆಯಂ ಘೂರ್ಮಿಸುವ ಗಂಗಾ ಪ್ರವಾಹಂ ಕಂಡಳ ಜ್ವಾಲೆ ಆ ಜ್ವಾಲೆ ಬಳಿನಲ್ಲಿ ನಿಂದು ಧಾರ್ಮಿಕರಿದರುಳುಂಟೆ ತನ್ನನ್ಯೆಂದಾಗಡಂ ನೀ ಮುಟ್ಟದಂತೆ ವೈಯನಾಥಡಿಗೆ ದಾಟಿಸುವ ಕೂರ್ಮೆಯುಳ್ಳವರೆಂದೊಡೆ ನಕ್ಕರೆ ನಗುದು ಭಾರತದ ಕಥನ ಪ್ರಸಂಗವ ಕ್ರೂರ ಕಮ್ಮಿಗಳು ಎತ್ತಬಲ್ಲರು ಘೋರ ರೌರವವನ್ನು ಕೆಡಿಸುವು ಕೇಳಿದ ಸಜ್ಜನರ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ
महीषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु. ಗಾನಗಂಗೆ ಮತ್ತೂರಿನಿಂದ ಧಾರಾಕಾರವಾಗಿ ವರದಳ್ಳಿಯವರೆಗೆ ಹರಿದು ಬಂದಿದ್ದಾಳೆ. ಇವತ್ತಿನ ಕುಮಾರವ್ಯಾಸ ಭಾರತದ ಕಥಾಭಾಗವಾದ ಗಾಂಗೆಯ ಗೆಲಿದನು ವರ ಸುದರ್ಶನ. ಬಹುಶಃ ಗಮಕದಂಥ ಒಂದು ಕಲಾ ಮಾಧ್ಯಮ ಇಲ್ಲದಿದ್ದರೆ ಇಷ್ಟು ಹೊತ್ತಿಗೆ ಹಳೆ ನಡುಗನ್ನಡದ ಕಾವ್ಯಗಳು ಮಾಯಾಗ್ಬಿಟ್ಟಿತು. ಗಮಕ ಕಲಾ ಸಂಘದಿಂದ KR ಕೃಷ್ಣಯ್ಯನವರ ತಂಡದಿಂದ ಇವತ್ತು ಅವರ ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಒಂದು ಗಮಕ ಕಾರ್ಯಕ್ರಮ ನಡೀತಾ ಇದೆ. ಮೊಟ್ಟ ಮೊದಲಿಗೆ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ ಇವತ್ತು ಬೆಳಗ್ಗೆ ರಾಜಾರಾಮಮೂರ್ತಿಯವರು ಅಂದರೆ ಇಡೀ ಸಾಂಸ್ಕೃತಿಕ ಮತ್ತು ಸಂಗೀತ ಶೈಕ್ಷಣಿಕ ಮತ್ತು ಒಂದು ಮತ್ತೂರಿನ ಮತ್ತು ಹೊಸಳ್ಳಿ ಅಲ್ಲಿಯ ಒಂದು ಸಂಸ್ಕೃತ ಗ್ರಾಮ ಅಂತಲೇ ಇರ್ತಕ್ಕಂಥ ಹೆಸರು ಅಲ್ಲಿ. ಮತ್ತು ನಮ್ಮ ಹೊಸಳ್ಳಿ ರಾಜಾರಾಮಮೂರ್ತಿಯವರು ಇವತ್ತು ಈ ಬೆಳಗ್ಗೆ ಉದ್ಘಾಟನೆ ಮಾಡಿದ್ದಾರೆ. ಸೊ ಅವರು ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತು ಬೆಳಗ್ಗೆ ತಾವು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀರಾ, ನಮಗೆ ಏನು ಅನ್ನಿಸ್ತು? ಮತ್ತು ಗಮಕದ ಬಗ್ಗೆ ಮತ್ತು ಬೆಳವಣಿಗೆ ಬಗ್ಗೆ ಮುಂದಿನ ದಿನಗಳಲ್ಲಿ ಈಗ ಭಾಷಣದಲ್ಲಿ ಅಧ್ಯಕ್ಷ GS ಭಟ್ರು ಹೇಳಿದರು, ಯುವಕರು ಬರ್ತಾ ಇಲ್ಲ, ಅದ್ರ ಬಗ್ಗೆ ನಡೀತಾ ಇದೆ ಅಂಥೇಳಿ. ಸೊ ಆ ಮತ್ತೂರು ಮತ್ತು ಹೊಸಳ್ಳಿ ಆ ಭಾಗದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ. ಗಮಕ ಕಲೆಯ ಬಗ್ಗೆ ತುಂಬ ಒಳ್ಳೆಯ ಕರ್ತವ್ಯವನ್ನು ನಾವು ಹೊಸಳ್ಳಿ ಮತ್ತೂರುಗಳಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ಸಾಗರದಲ್ಲೂ ಕೂಡ ಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ಈ ಭಾಗದಲ್ಲಿ ಹೊಸಬಾಳೆ ಸೀತಾರಾಮರಾಯರು, ಪ್ರೊಫೆಸರ್ ಕೃಷ್ಣಯ್ಯನವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈಗ ಸಾಗರ ಪ್ರಾಂತದ ಗಮಕ ಸಮ್ಮೇಳನ ಒಂದು ಇವತ್ತು ಬೆಳಿಗ್ಗೆ ಪ್ರಾರಂಭವಾಗಿದೆ. ಅದರ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ. ಈ ಗಮಕ ಕಲೆ ಅನ್ನೋದು ಅತ್ಯಂತ ಪುರಾತನವಾದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಲವಕುಶರೇನೇ ಇದರ ಪ್ರಾರಂಭಕ್ಕೆ ಬಂದಿರತಕ್ಕಂಥವರು. ರಾಮಾಯಣ ಕಾಲದಿಂದಲೂ ಕೂಡ ಗಮಕ ಅನ್ನೋದು ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಕಾವ್ಯ ಯಾವತ್ತು ಹುಟ್ಟಿದೆಯೋ ಅವತ್ತೇ ಗಮಕ ಕಲೆಯೂ ಕೂಡ ಹುಟ್ಕೊಂಡಿದೆ. ಆದರೆ ಇಷ್ಟು ಕಾಲದಾದರೂ ಕೂಡ ಗಮಕ ಕಲೆ ಒಂದು ಶಿಷ್ಟ ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಕಲೆಯಾಗಿ ಮೂಡಿ ಬಂದಿಲ್ಲ. ಅದಕ್ಕೆ ಒಂದು ಭದ್ರವಾಗಿರ್ತಕ್ಕಂತಹ ತಳಹದಿ ಉಂಟಾಗಿಲ್ಲ. ಶಾಸ್ತ್ರೀಯವಾದಂತಹ ತಳಹದಿ ಉಂಟಾಗಬೇಕಾಗಿತ್ತು. ಅದರ ಕೊರತೆ ಇದು ಕಾಣ್ತಾ ಇದೆ. ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಜನ ಅವರವರಿಗೆ ತೋಚಿದ ಹಾಗೆಯೇ ಕಾವ್ಯವನ್ನು ಓದೋದು, ಅದಕ್ಕೆ ಅರ್ಥವನ್ನು ಹೇಳೋದು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೊಂದು ವ್ಯವಸ್ಥಿತ ರೂಪ ಆಗಬೇಕು. ಸಂಗೀತದಂತೆ, ನೃತ್ಯದಂತೆ ಗಮಕವೂ ಕೂಡ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ನಡವಳಿಕೆಯಾಗಿ ಬೆಳೀಬೇಕು. ಅದಕ್ಕೊಂದು ಸರಿಯಾದಂತಹ ರೀತಿಯ ಭದ್ರವಾದಂತಹ ಬುನಾದಿಯನ್ನು ಹಾಕಿಬಿಟ್ಟು ಆ ಗಮಕ ಕಲೆಗೆ ಶಿಷ್ಟ ರೂಪವನ್ನು ಕೊಡಬೇಕು. ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಎಲ್ಲ ಕಡೆಯಲ್ಲೂ ಒಂದೇ ಥರ ನಡೆಯೋ ಹಾಗಾಗಬೇಕು. ಯಾವ ಭಾಗದಲ್ಲೇ ಆಗಲಿ ಗಮಕ ನಡೆಯುತ್ತೆ ಅಂತಂದರೆ ಅಲ್ಲಿ ವಿದ್ವತ್ಪೂರ್ಣವಾಗಿರ್ತಕ್ಕಂತಹ ಒಂದು ವಾತಾವರಣ ಉಂಟಾಗಬೇಕು. ಈ ಸಾಂಗವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರೇನೇ ಈ ಕಲೆಯಲ್ಲಿ ತೊಡಗಿಕೊಂಡು ಅವರು ವಾಚನವನ್ನಾಗಲಿ ವ್ಯಾಖ್ಯಾನವನ್ನಾಗಲಿ ಪ್ರಸ್ತುತಪಡಿಸಬೇಕು. ಹಾಗೆ ಒಂದೇ ಶಿಸ್ತುಬದ್ಧವಾದಂತಹ ನಡೆ ಅನ್ನೋದು, ಕಲಿಕೆ ಅನ್ನೋದು ಕರ್ನಾಟಕದಲ್ಲೆಲ್ಲ ಏರ್ಪಡಿಸಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೀವಿ. ಸರ್, ಈಗ ಸ್ವಾಭಾವಿಕವಾಗಿ ಇಂಥ ಸಮ್ಮೇಳನಗಳನ್ನಾದಂಥ ಸಂದರ್ಭದಲ್ಲಿ ನಿರ್ಣಯಗಳನ್ನು ಕೈಗೊಳ್ತಾರೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಗಮಕ ನಶಿಸಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಈಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರಿ ಅಂದರೆ ಒಟ್ಟು ಶಾಲೆಗಳಲ್ಲಿ ಈ ಗಮಕ ಅಧ್ಯಯನದ ಬಗ್ಗೆ ಅಥವಾ ಈ ಥರ ಸಮ್ಮೇಳನದಲ್ಲಿ ಏನಾದರೂ ನಿರ್ಣಯ ತಗೊಂಡು ಸರ್ಕಾರಕ್ಕೆ ತಿಳಿಸುವಂಥ ಮಟ್ಟದಲ್ಲಿ ಏನಾದರೂ ಇವತ್ತು ಆ ಥರ ಏನಾದ್ರು ಒಂದು ಪ್ರಯತ್ನ ನಡೆದಿದೆಯಾ? ಅನೇಕ ವರ್ಷಗಳಿಂದ ಗಮಕ ಸಮ್ಮೇಳನಗಳು ನಡೆದಾಗಲೆಲ್ಲ ಇಂಥ ಒಂದು ನಿರ್ಣಯ ಆಗೇ ಇದೆ. ಶಾಲಾ ಕಾಲೇಜುಗಳಲ್ಲಿ ಗಮಕವನ್ನು ಪಠ್ಯವಾಗಿ ಯೋಜನೆ ಮಾಡಬೇಕು. ಅನೇಕ ಜನ ಗಮಕಕ್ಕೆ ಒಲಿಯುವ ಹಾಗಾಗಬೇಕು. ಗಮಕಕ್ಕೆ ಒಂದು ನಿಶ್ಚಿತವಾದಂಥ ತರಗತಿಗಳನ್ನು ಇಟ್ಬಿಟ್ಟು ಗಮಕವನ್ನು ಕಲಿಯೋ ಹಾಗಾಗಬೇಕು ಅಂತೇಳಿ ಈ ಠರಾವುಗಳನ್ನು ತುಂಬ ಸಮ್ಮೇಳನಗಳು ಮಾಡಿದ್ದಾರೆ. ಆದರೆ ನಮ್ಮ ಧ್ವನಿ ಯಾವತ್ತೂ ಸರ್ಕಾರಕ್ಕೆ ಏನೂ ಮುಟ್ಟಿಲ್ಲ. ಬಹುಶಃ ಇನ್ನೂ ಎಷ್ಟೋ ವರ್ಷ ಮುಟ್ಟೋದಕ್ಕೆ ಸಾಧ್ಯವೂ ಇಲ್ಲ. ನಾವು ಹೇಳ್ತಾ ಇರ್ತೀವಿ ಒಂದೇ ಸಲ ಮಾಡಬೇಕು ಅಂತ ಹೇಳ್ಬಿಟ್ಟು, ಆದರೆ ನಮ್ಮ ಧ್ವನಿ ಅಷ್ಟು ದೂರ ಕೇಳೋದಕ್ಕೆ ಸಾಧ್ಯವಿಲ್ಲ, ಕೇಳ್ತಾ ಇಲ್ಲ. ಆದರೆ ಅವಶ್ಯವಾಗಿ ಆಗಬೇಕು ಅದು. ಯಾಕೆಂದರೆ ಅನೇಕ ಜನರು ಗಮಕಕ್ಕೆ ಕಲಿಗೆ ಬರೆದು ಗಮಕಕ್ಕೆ ಒಂದು ಸ್ಥಿರತೆ ಬರಬೇಕು ಅಂದರೆ ಅದಕ್ಕೆ ಒಂದು ಉದ್ಯೋಗವನ್ನು ಪಡೀತಕ್ಕಂಥ ಅರ್ಹತೆ ಬರಬೇಕು. ಗಮಕಕ್ಕೆ ಶಿಕ್ಷಕರು ಬೇಕು ಅಂತ ಪತ್ರಿಕೆಗಳಲ್ಲಿ ಬಂದು ಶಿಕ್ಷಕರಾಗಿ ಹೋಗುವವರಿಗೆ ಸಂಬಳ ಅಂತ ಗೊತ್ತಾದರೆ ಆಗ ನಿಶ್ಚಯವಾಗಿಯೂ ಕೂಡ ಗಮಕಕ್ಕೆ ಒಂದು ಭದ್ರ ಬುನಾದಿ ಉಂಟಾದಾಗುತ್ತೆ. ಮತ್ತು ಶಾಲೆಗಳಲ್ಲಿ ಕಲಿಕೆಯೂ ಕೂಡ ಶಿಸ್ತುಬದ್ಧವಾಗುತ್ತೆ. ಅದು ಆಗುವ ಅವಶ್ಯಕತೆ ಇದೆ. ಈ ಸಮ್ಮೇಳನದಲ್ಲೂ ಆ ಒತ್ತಾಯವನ್ನು ನಾವು ಮಾಡ್ತೀವಿ. ಅದು ಸರ್ಕಾರಕ್ಕೆ ಮುಟ್ಟಬೇಕು. ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೋಬೇಕು.
ಸರ್ಕಾರದಲ್ಲಿರ್ತಕ್ಕಂಥವರಿಗೆ ಅವರ ಆಡಳಿತದ ನಡುವೆ ನಮ್ಮ ಗಮಕ ಅನ್ನೋದು ಕಣ್ಣಿಗೆ ಕಾಣದೇ ಇರೋದು ಆಶ್ಚರ್ಯವೇನಲ್ಲ. ಆತ್ಮೀಯರೇ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ನೋಡಿ ಸ್ವಾಭಾವಿಕವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಉದ್ಘಾಟನೆ ಮಾಡಿ ಅವರು ಹೊರಟೋಗ್ಬಿಡ್ತಾರೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ನಮ್ಮ ಹೊಸಳ್ಳಿಯ ರಾಜಾರಾಮಮೂರ್ತಿಯವರು ಇವತ್ತು ಉದ್ಘಾಟನೆ ಮಾಡಿ ಕೊನೆಗೆ ಸಮಾರೋಪ ತನಕ ಇರೋದು ಭಾಳ ವಿಶೇಷ. ನಮಸ್ಕಾರ ಕೃಷ್ಣನವರೇ. ಪ್ರಥಮ ಬಾರಿಗೆ ಈ ಥರ ಸಾಗರದ ಗಮಕ ಕಲಾ ಸಂಘದಿಂದ ಸಮ್ಮೇಳನವನ್ನು ಪ್ರಥಮ ಬಾರಿಗೆ ಶ್ರೀಧರ ಸ್ವಾಮಿಗಳೇ ತುಂಬ ಇಷ್ಟವಾದಂಥದ್ದು ಅಂತ ಹೇಳಿ ಅನೇಕ ಬಾರಿ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಆ ಕಾರ್ಯಕ್ರಮ ಮಾಡಿದರೆ ಧನ್ಯವಾದಗಳು. ಹಾಗೂ ಕಟ್ಟಿಂಕೆರೆ ರವೀಂದ್ರ ಅವರೇ ತಮಗೂ ಧನ್ಯವಾದಗಳು. ಕುಮಾರ ವಾಲ್ಮೀಕಿ ಎಂದೇ ಹೆಸರಾದಂತಹ ಶ್ರೀ ನರಹರಿ ವಿರಚಿತ ತೊರವೆ ರಾಮಾಯಣದ ಯುದ್ಧ ಕಾಂಡದ 53ನೇ ಸಂಧಿಯಿಂದ ಆಯ್ದಂತಹ ಕಾವ್ಯಭಾಗವನ್ನ ನಾವೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಕಥೆಯ ಪೂರ್ವ ಭಾಗವನ್ನು ನೋಡೋದಾದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀರಾಮ ಸೀತೆಯನ್ನ ಕಳೆದುಕೊಂಡು ಮೃಗ ಕಗಗಳಲ್ಲಿ ತರುಲತೆಗಳಲ್ಲಿ ಎಲ್ಲಿದ್ದಾಳೆ ನನ್ನ ಸೀತೆಯನ್ನ ಕಂಡಿರಾ ಅಂತ ದೈನ್ಯವಾಗಿ ಬೇಡ್ತಾ ಇದ್ದಾನೆ. ವಾನರರನ್ನ ಕೂಡಿಕೊಂಡು ಸೀತೆಯನ್ನ ಅನ್ವೇಷಿಸಿಯೂ ಇದ್ದಾನೆ. ರಾವಣನನ್ನ ವಧಿಸಿಯೂ ಆಗಿದೆ. ಇತ್ತ ಕಡೆ ವಿಭೀಷಣ ಅಶೋಕವನದಲ್ಲಿದ್ದ ಸೀತೆಯನ್ನ ರಾಜಯೋಗ್ಯವಾಗಿ ಅಲಂಕರಿಸಿ ವೈಭವದಿಂದ ರಾಮನ ಎದುರಿಗೆ ಕರೆತಂದು ರಾಮನಿಗೆ ಒಪ್ಪಿಸ್ತಾ ಇದ್ದ. ಅತ್ಯಂತ ಸಂತೋಷದಿಂದ ಯಾವುದೇ ಖೇದವಿಲ್ಲದೆ ತನ್ನ ಮುಂದೆ ಬಂದು ನಿಂತಹ ಸೀತೆಯನ್ನ ಕಂಡ ರಾಮನಿಗೆ ಸೀತೆಯ ಮೇಲೆ ಅಸಹನೆ ಉಂಟಾಗ್ತಾ ಇದೆ. ಆತ ಸೀತೆಯ ಪ್ರೀತಿಯ ನೋಟಕ್ಕೆ ಬಿರುಸಿನ ಚಾಟಿ ಏಟುಗಳನ್ನು ನೀಡ್ತಾ ಇದ್ದಾನೆ. ನೀನು ಪರಪುರುಷನ ಅಧೀನದಲ್ಲಿ ಇದ್ದವಳು, ಹಾಗಾಗಿ ನಿನ್ನ ಚಾರಿತ್ರ್ಯದ ಬಗ್ಗೆ ನನಗೆ ಸಂಶಯ ಉಂಟಾಗ್ತಾ ಇದೆ. ನೀನು ನಿನ್ನ ಮನಸ್ಸಿಗೆ ಬೇಕಾದ ಹಾಗೆ ಮಾಡಬಹುದು, ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ಹೇಳಿ ಸೀತೆಯನ್ನು ನಿಂದಿಸ್ತಾ ಇದ್ದಾನೆ. ಕುಮಾರ್ ಅಂತ ಹುಟ್ಟು ಗಮಕಿಗಳ ಎದುರಿಗೆ ಅವರ ಕಾರ್ಯಕ್ರಮದ ನಂತರ ಕೊಡಲಿಕ್ಕೆ ಸ್ವಲ್ಪ ಒಳಕಾಗ್ತಾ ಇದೆ. ಆದರೆ ಒಪ್ಪಿಕೊಂಡಿದ್ದೆ ಅದು ಮಾಡಿರ್ತದೆ. ಮುಂಚೆ ನಮ್ದು ಆಗಬೇಕಾಯಿತು ಅನಿಸ್ತು. ನಾನು ಅವಳ ಹೇಳಿದೆ ಸಾವಿರ ಮುಂಚೆ ನಮ್ದು ಆಗಬೇಕಾಗಿತ್ತು, ಲಾಸ್ಟಿಗೆ ಇರಬೇಕಾಯ್ತು ಇತ್ತು. ಆದರೆ ಇದೊಂದು ಪರೀಕ್ಷೆ ನಡೆಸ್ಬಿಡ್ತಾರೆ. ಆರು ನೋಡರು ಕಂಗುರುಡನೆ ವೀರರಾವಣನಂದು ಹಿಂದೇನೋರಣಿಸಿದೆ ಲಜ್ಜೆಯು ಅಂಗೀಕರಣವಂಗದಲ್ಲಿ. ಆರು ನೋಡರು ಕಂಗುರುಡನೆ ವೀರರಾವಣನಂದು ಹಿಂದೇನೋರಣಿಸಿದೆ ಲಜ್ಜೆಯು ಅಂಗೀಕರಣವಂಗದಲ್ಲಿ. ಹೋರದಿರು ನೀ ಹೋಗು ಡೊಂಬಿನ ಕಾರ